ನಮಸ್ತೆ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇರುವಂಥ ಸಾಫ್ಟ್ ಆ್ಯಂಡ್ ಹೆಲ್ತಿ ಆಗಿರುವಂಥ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ 1 ಕಪ್ ಅಳತೆಯಲ್ಲಿ 1 ಕಪ್ ರಾಗಿ ಹಿಟ್ಟು ಮತ್ತು 1 ಕಪ್ ನೀರನ್ನು ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು 1 ಕಪ್ ನೀರನ್ನು ಹಾಕಿ ಅರ್ಧ ಸ್ಪೂನ್ ಉಪ್ಪು ಹಾಕಿ ಕುದಿಯಲು ಶುರುವಾದಾಗ 1 ಕಪ್ ರಾಗಿ ಹಿಟ್ಟನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಂತರ 1 ಸ್ಪೂನ್ ಸಹಾಯದಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಒಂದು ಮುದ್ದೆ ಹಂತಕ್ಕೆ ಬರ್ತಾ ಹೋಗುತ್ತೆ. ನಾನು ತೋರಿಸಿರೋ ಈ ಅಳತೆಯಲ್ಲಿ ಮಾಡಿದ್ರೆ ಯಾವುದೇ ಥರದ ಗಂಟುಗಳಾಗಲಿ ಏನೇ ಆಗಲಿ ಬರೋದಿಲ್ಲ. ನಮ್ಮ ಸೈಡಲ್ಲಿ ಇದಕ್ಕೆ ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ, ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಹಾಗೆ ಬಿಗಿನರ್ಸ್ ಆಗಿದ್ದರೂ ಸಹ ಈ ಮೆಥಡಲ್ಲಿ ಹಾಗೆ ಸೇಮ್ ಅಳತೆಯಲ್ಲಿ ಮಾಡಿದ್ರೆ ಯಾವುದೇ ಥರದ ಮಿಸ್ಟೇಕ್ ಇಲ್ಲದೇ ಚೆನ್ನಾಗಿ ಸಾಫ್ಟಾಗಿರೋಂಥ ರೊಟ್ಟಿನ ಮಾಡ್ಕೊಳ್ಬೋದು. ಇದಾಗಿದ ಮೇಲೆ ಮಿಕ್ಸ್ ಮಾಡಿದಂಥ ಮಿಶ್ರಣಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು 2ರಿಂದ 3 ನಿಮಿಷ ಹಾಗೆ ಬಿಡಬೇಕು. ತದನಂತರ ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕಿಟ್ಕೊಳ್ಬೇಕು. ನಾದುವಾಗ ಕೈ ಹಸಿ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಇವಾಗ ಕೈನ ಸ್ವಲ್ಪನೇ ಹಸಿ ಮಾಡ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟು ಬಿಸಿ ಇದ್ದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ತಾ ಮಾಡಬೇಕು, ಇಲ್ಲ ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಕೊಂಡ್ರೆ ನಡೆಯುತ್ತೆ. ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ, ಯಾಕೆಂದ್ರೆ ಸರಿಯಾದ ಪ್ರಮಾಣದಲ್ಲಿ ಸರಿ ಮಾಡೋದಕ್ಕೆ ಹಿಟ್ಟು ಮತ್ತು ನೀರು ಹಾಕ್ಕೊಂಡಿದ್ದೀವಿ. ಬೈ ಚಾನ್ಸ್ ಗಂಟುಗಳೇನಾದರೂ ಆಗಿದ್ದರೆ ಸರಿ ಮಾಡ್ಕೊಳ್ಳುವಾಗ ಈ ಹಂತದಲ್ಲಿ ಅದನ್ನು ನಾದ್ಕೊಳ್ತಾ ಸರಿ ಮಾಡ್ಕೊಳ್ಬೇಕು. ಇದಾಗಿದ ಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕು, ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೊಳ್ಬೇಕು. ನಾನು ತೋರಿಸಿರೋ 1 ಕಪ್ ಅಳತೆಗೆ ಸರಿಸುಮಾರು 6ರಿಂದ 7 ರೊಟ್ಟಿಗಳಾಗುತ್ತೆ. ನಮ್ಮ ಚಾನಲ್ನಲ್ಲಿ ಇದೇ ಥರದ ಹೆಚ್ಚಿನ ಹೆಲ್ತಿ ರೆಸಿಪೀಸ್ಗಳಿದ್ದಾವೆ, ಒಮ್ಮೆ ಚೆಕ್ ಮಾಡಿ. ನಂತರ ಉಳ್ಳೆ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಎರಡೂ ಬದಿನಲ್ಲಿ ಹಿಟ್ಟನ್ನು ಹಚ್ಕೊಂಡು ನಿಧಾನಕ್ಕೆ ಲಟ್ಟಣಿಗೆ ಸಹಾಯದಿಂದ ಉತ್ಕೊಳ್ತಾ ಹೋಗಬೇಕು. ಹಾಗೆ ತುಂಬ ಪ್ರೆಷರ್ ಹಾಕಬಾರ್ದು, ಉದ್ದುವಾಗ ಲೈಟಾಗಿ ಉದ್ದುತ್ತಾ ಹೋಗಬೇಕು ಸಮವಾಗಿ ಎಲ್ಲ ಕಡೆನೂ. ನೀವು ಉದ್ದುವಾಗ ಎಡ್ಜಲ್ಲೆಲ್ಲ ಸ್ವಲ್ಪ ಬಿರಿ ಬಂದಿರುತ್ತೆ, ಅದನ್ನು ಉದ್ದುತ್ತಾನೆ ಹಾಗೆ ಎಡ್ಜನ್ನು ಅರ್ಗು ಕಟ್ಕೊಳ್ತಾ ಉದ್ದಬೇಕು. ಅಕಸ್ಮಾತ್ ನೀವು ಬಿಗಿನರ್ಸ್ ಆಗಿದ್ದರೆ ಅಂದರೆ ಒಂದು ತಟ್ಟೆ ಅಥವಾ ಯಾವುದಾದ್ರೂ ಒಂದು ಕ್ಯಾಪ್ ಸಹಾಯದಿಂದ ಅದನ್ನು ಕಟ್ ಮಾಡಿಕೊಂಡು ಸಹ ಬೇಯಿಸ್ಕೊಳ್ಬೋದು ಎಲ್ಲ ಉದ್ದಿದ್ದಾಗಿದ ಮೇಲೆ. ರೊಟ್ಟಿ ಉದ್ದಕ್ಕಿಂತ ಮುಂಚೆ ಮಣೆ ಕೆಳಗಡೆ ಒಂದು ಬಟ್ಟೆಯನ್ನು ಹಾಕ್ಕೊಳ್ಳಿ, ಆವಾಗ ಮಣೆ ಆ ಕಡೆ ಈ ಕಡೆ ಸರಿದಾಡಲ್ಲ. ಹಾಗೆ ಕೌಂಟರ್ ಟಾಪ್ ಕೂಡ ಬೇಗ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಕೆಲವರು ರೊಟ್ಟಿ ಉದ್ದುತ್ತಾನೆ ಗ್ಯಾಸ್ ಮೇಲೆ ರೊಟ್ಟಿನ ಬೇಯಿಸ್ತಾರೆ. ಅಕಸ್ಮಾತ್ ನಿಮ್ಗೆ ಬಿಗಿನರ್ಸ್ ಆಗಿ ಅಭ್ಯಾಸ ಇರಲಿಲ್ಲ ಅಂತ ಹೇಳಿದ್ರೆ ಎಲ್ಲ ರೊಟ್ಟಿಗಳನ್ನು ಉದ್ದಿಟ್ಕೊಂಡು ಕೊನೆಯಲ್ಲಿ ಎಲ್ಲ ರೊಟ್ಟಿಗಳನ್ನು ಬೇಯಿಸ್ಕೊಳ್ಬೋದು. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಸ್ ಇಷ್ಟ ಆಗ್ತಾಯಿದೆ ಅನ್ನೋದಾದ್ರೆ ಲೈಕ್ ಹಾಗೆ ಶೇರ್ ಮಾಡಿ. ಇದರಿಂದ ನಮಗೂ ಸಹ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಇನ್ನೂ ಹೆಚ್ಚಿನ ರೆಸಿಪೀಸ್ಗಳನ್ನು ಮಾಡೋದಕ್ಕೆ. ಈ ರೆಸಿಪಿ ಸಂಬಂಧಪಟ್ಟ ಹಾಗೆ ಏನೇ ವಿಷಯ ಹೇಳೋದಾದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆದಷ್ಟು ರಿಪ್ಲೈ ಮಾಡ್ತೀನಿ. ಹೀಗೆ ರೊಟ್ಟಿನೆಲ್ಲ ಉದ್ದಿ ತಟ್ಟೆಲಿ ಇಟ್ಕೊಂಡು ನಂತರ ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ರೊಟ್ಟಿ ತವಾನ ಬಿಸಿ ಮಾಡಿಕೊಂಡು ಅದಕ್ಕೆ ರೊಟ್ಟಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಚ್ಕೊಳ್ಬೇಕು ಒಂದು ಬಟ್ಟೆ ಸಹಾಯದಿಂದ. ಇಲ್ಲ ಅಂತಂದರೆ ರೊಟ್ಟಿ ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಸೀದು. ನೀರು ಹಚ್ಚೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಶೈನಿಂಗಾಗಿ ಕಾಣಿಸುತ್ತೆ. ಬಾಡಿನಲ್ಲಿ ಕ್ಯಾಲ್ಶಿಯಂ ಕೊರತೆ ಇರೋರು ಹಾಗೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡಬೇಕು ಅಂತ ಇರೋರು ಈ ಥರ ರೊಟ್ಟಿ, ಮುದ್ದೆ, ರಾಗಿ ಹಾಗೆ ಬೇರೆ ಥರ ರಾಗಿನ ಅಡುಗೆಗಳನ್ನು ಯೂಸ್ ಮಾಡ್ತಾ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಬೋದು. ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು, ಉಬ್ಬಿನೂ ಸಹ ಬರ್ತಾ ಇದೆ. ನಾನಿಲ್ಲಿ ಇದಕ್ಕೆ ಹೀರೆಕಾಯಿ ಚಟ್ನಿ ಮಾಡಿದ್ದೀನಿ. ಹೀರೆಕಾಯಿ ಚಟ್ನಿ ಹಾಗೆ ತುಪ್ಪದ ಜೊತೆ ಚೆನ್ನಾಗಿರುತ್ತೆ. ಬೇರೆ ಯಾವುದೇ ತರಹದ ಕಾಳು ತರಕಾರಿ ಪಲ್ಯ ಸಹ ಇದ್ರ ಜೊತೆ ಚೆನ್ನಾಗಿರುತ್ತೆ.